ನಮ್ಮ ಪ್ರಿಯ ಪರಲೋಕದ ತಂದೆಯಾದ ದೇವರೇ, ನಿನ್ನ ಪರಿಶುದ್ಧ ಪಾದದ ಕೆಳಗಡೆ ನಾನು ಸಮರ್ಪಿಸುತ್ತೇನೆ. ಯೇಸು ಕ್ರಿಸ್ತನ ನಾಮದಲ್ಲಿ ನಿನಗೆ ಒಪ್ಪಿಸಿಕೊಡುತ್ತೇನೆ. ಅದ್ಭುತ ಮಾಡ್ರಿ, ಆತ್ಮನ ಕಾರ್ಯಗಳನ್ನು ನಡೆಸಿಕೊಡ್ರಿ, ದೈವಿಕವಾದಂಥ ಪ್ರಸನ್ನತೆಗಳಿಗೆ ಮಾಡಿ. ಈ ವಾಕ್ಯವು ನನ್ನನ್ನ, ನನ್ನ ಜೀವಿತವನ್ನ, ನನ್ನ ಕುಟುಂಬವನ್ನ ಆಶೀರ್ವದಿಸಿದೆ. ಯೇಸು ನಾಮದಲ್ಲಿ ತಂದೆಯೇ, ಆಮೆನ್. ನಿಮಗೆ ಶುಭವಾಗಲಿ. ಚಪ್ಪಳ ದಟ್ಟೋಣವಾ, ಗಟ್ಟಿ ಚಪ್ಪಳ ದಟ್ಟೋಣವಾ. ದೇವರಿಗೆ ಮಹಿಮೆಯಾಗಲಿ. ಕೆಲವೊಬ್ಬರು ನೋಡ್ತಾನೆ, ನನ್ನ ಹೆಸರು ಹೇಳಬೇಕು ಬೇಡ ಗೊತ್ತಿಲ್ಲ, ಅವ್ರ ಕೈ ಯಾಕೆ ತಗೊಂಬಂದ್ರೆ ಗೊತ್ತಿಲ್ಲ, ಪರಿಸ್ಥಿತಿ ಏನೋ ಮತ್ತೆ ಅವ್ರ ಬಾಧೆ ಏನೋ ನನಗೆ ಗೊತ್ತಿಲ್ಲ. ನಿಮ್ಮ ನೋಡು ಏಸಪ್ಪನ ಗೊತ್ತು. ಅದು ನಿಮ್ಮ ನೋಡ್ತಾ ಇದ್ದಾನೆ, ನೀವೇನೋ ಭಾರ ಹೊತ್ತು ಕೂತಿದ್ದೀರ. ಅವತ್ತು ಆ ಸ್ತ್ರೀಯರಿಗೆ ದುಃಖವನ್ನು ನೀಗಿಸಿದ ಕರ್ತನು ಇವತ್ತು ನಿಮಗಿರೋ ಭಾರವನ್ನ ಏಸಪ್ಪ ಕೆಳಗಿಳಿಸ್ತಾನೆ. ಆಮೆನ್. ಇವ್ರು ಯಾರ ಮಾತು ಕೇಳಿ ಓಡಿ ಹೋಗ್ತಾ ಇದಾರೆ? ಈ ಸ್ತ್ರೀಯರು ಯೇಸುವಿನ ಮಾತಲ್ಲ, ದೇವದೂತರು ಹೇಳಿದ ಮಾತನ್ನು ಕೇಳಿ ಓಡ್ತಾ ಇದ್ದಾರೆ. ಹೋಗೋ, ನಮಗೆ ದೇವದೂತ ಹಿಂಗೆ ಹೇಳಿದಾನೆ, ಇದನ್ನ ನಾವು ಕೇಳಿಸ್ಕೊಂಡಿದ್ದೇವೆ, ನಿಮ್ಗೆ ಹೇಳ್ಬೇಕಂತ ಓಡಿ ಬರ್ಬೇಕಾದ್ರೆ ಎದುರು ಯಾರು ಬಂದರು? ಜೋರಿಗೆ ಹೇಳಿ. ಯೇಸುವೇ ಎದುರಿಗೆ ಬಂದನು ಆ ಸ್ತ್ರೀಯರ ಹತ್ರ. ಅವ್ರ ದಾಹ ನೋಡಿದ, ಅವ್ರ ಅಂಬಲ ನೋಡಿದ. ಇವತ್ತು ಏಸಪ್ಪ ನಿನ್ನೊಂದಿಗೆ ಮಾತಾಡ್ಬೇಕಂದ್ರೆ ನಿನ್ ದಾಹ ಇದೆಯಾ? యేసు ప్రభు నీ ద్వారా మాట్లాడాలంటే నీకు ఆశ ఉందా, దాహం ఉందా? ఎవరికైతే దాహం గలవారు ఉంటారో వాళ్ళ దాహం దేవుడు తీరుస్తాడు. చెప్పండి గట్టిగా హల్లెలూయా. ದೇವರ ವಾಕ್ಯ ನಮಗೆ ಹೇಳ್ತದೆ, ಅಲ್ಲಿ 8ನೇ ವಚನ ಹೇಳ್ತದೆ, ಅವರು ಭಯದಿಂದಲೂ ಮಹಾ ಸಂತೋಷದಿಂದಲೂ ಬೇಗನೆ ಸಮಾಧಿಯ ಬಳಿಯಿಂದ ಹೊರಟು ಆತನ ಶಿಷ್ಯರಿಗೆ ತಿಳಿಸುವುದಕ್ಕೆ ಓಡಿ ಹೋದರು. తెలుగులో మాటమా? తెలియపరచడానికి పరిగెత్తుతుండగా వారిని ఎదుర్కొన్నాడు యేసు ప్రభు. హల్లెలూయా. ಅವರ ಎದುರಿಗೆ ಬಂದನು యేసయ్య. ಇವರು ಯೇಸುವನ್ನು ಕಂಡುಕೊಳ್ಳಕ್ಕೆ ಹೋದ್ರು, ಆದ್ರೆ ಯೇಸು ಸ್ವಾಮಿ ಅನ್ನ ಕಂಡುಕೊಳ್ಳಕ್ಕೆ ಅವ್ರ ಕೆಲ ಆಗ್ಲಿಲ್ಲ. ಇನ್ನು ಹೊಸಡಿಗೆ ಇನ್ನೊಬ್ಬನು ಕೂಡ ಯೇಸು ನೋಡಕ್ ಹೋದ್. ನೋಡಕ್ಕಾಯ್ತಾ? ಯಾರಾತನು? ಜಕ್ಕಾಯನು. ಆಲದ ಮರವನ್ನು ಹತ್ತಿ ನಾನು ಯೇಸು ನೋಡ್ಬೇಕು ಅನ್ಕೊಂಡ. ನೋಡಕ್ಕಾಯ್ತೆ ಯೇಸು ಸ್ವಾಮಿಯನ್ನು? ಜಕ್ಕಾಯನು ಯಾರು ನೋಡಿದ್ರು? ಜಕ್ಕಾಯನನ್ನ. ಯೇಸುವೇ ನೋಡಿ ಜಕ್ಕಾಯನೇ ಪಟ್ಟ ನಿಳಿದ ಬಾ ಎಂಬುದಾಗಿ ಯೇಸುವು ಹೆಂಗೆ ಜಕ್ಕಾಯನನ್ನ ಕರೆದನೋ ಹಾಗೆ ಈ ಸ್ತ್ರೀಯರ ಸಂಗಡ ಮಾತಾಡ್ತಾನೆ. ನಿಮಗೆ ಶುಭವಾಗಲಿ, మీకు సమాధానము కలుగును గాక. హల్లెలూయా. ಇನ್ನುಗಟ್ಟೆ హల్లెలూయా. ಮೊದಲು ಕಾವಲುಗಾರರಿಗೆ ಕಾಣಿಸ್ಕೊಂಡನು, ಆದ್ರೆ ಅವ್ರ ಹತ್ರ ಏನು ಮಾತಾಡ್ಲಿಲ್ಲ. ಅವರೇ ಹೇಳಿದ್ರು, ಈತನು ದೇವ ಕುಮಾರನಂತ. ಆದ್ರೆ ದಾಹ ಇರುವಂತ ಹೆಣ್ಮಕ್ಳು 3ನೇ ದಿನ ಅಂದ್ರೆ ನಿಲ್ಗಂಗಮ್ಮ, ನಾವ್ ಯಾರನ್ನ ತೀರೋದಾಗ ನಮ್ಮ ಊರುಗಳಿಗೆ ತೀರೋದಾಗ 3 ದಿನದಾಗ ಏನು ಮಾಡ್ತಾರಲ್ಲ, ನಗಬೇಡ್ರಿ ನೀವು, ನಾನು ನೋಡ್ತಿದ್ದೇನೆ ಇಲ್ಲಿ. 3ನೇ ದಿನದಲ್ಲಿ ಏನ್ ಮಾಡ್ತಾರೆ? ಅವ್ರು ಏನೇನು ಊಟ ಮಾಡ್ತಿದ್ರು ಸಂಪ್ರದಾಯ ಪ್ರಕಾರ ನೋಡಿದ್ರೆ ಅದನ್ನೆಲ್ಲ ತಗೊಂತಾರೆ. ನಮ್ಮವ್ರಿಗೆ ಒಬ್ಬರಿದ್ರೆ ಸರಾಯಿ ಕುಡಿದಿದ್ದಾತ, ಸರಾಯಿ ಕೂಡ ತಗೊಂಡಾರೆ. ಆಗ ಸಮಾಧಿ ಹತ್ರ ಹೋಗಿದ್ದಾರೆ. ಯೇಸುವನ್ನು ನೋಡಕ್ ಹೋಗಿದ್ದಾರೋ ಆ 3 ದಿನ ಕಾರ್ಯಕ್ಕೆ ಆಕ್ಚುಲಿ ಪದ್ಧತಿ ಪ್ರಕಾರವಾಗಿ ಈ ಗಂಡ್ಮಕ್ಳು ಹೋಗೋದು ಹೆಚ್ಚಿನ ಸಮಯ. ಆದ್ರೆ ಯೇಸು ಸ್ವಾಮಿ ಕಾಲದಲ್ಲಿ ಶಿಷ್ಯರೆಲ್ಲಿ ಓಡಗಾರ ಗೊತ್ತಿಲ್ಲ, ಬಚ್ಚಕ್ಕೆ ಮಠರು ಗೊತ್ತಿಲ್ಲ. ಆದ್ರೆ ಸ್ತ್ರೀಯರು ಬಹಳ ಧೈರ್ಯ ಇದೆ. ಹಲ್ಲೆಲೂಯಾ. ಸ್ತ್ರೀಯರಿಗೆ ಬಹಳ ಧೈರ್ಯ ಐತಿ ಇಲ್ಲಿ. ನೋಡಿ, ಇವಾಗ ನಗ್ತಾರೆ ಕೆಲವರು ಹೆಣ್ಮಕ್ಳು, ಇವ್ರು ಯಾಕೆ ಸಪ್ಪಗಾದ್ರೆ ಗೊತ್ತಿಲ್ಲ. ನೀವು ಕೂಡ ಧೈರ್ಯ ಇದೆ, ಆಮೇಲೆ ನಿಮ್ಮ ಹತ್ರ ಬರ್ತೇನೆ. ಸ್ತ್ರೀಯರಿಗೆ ಬಹಳ ಧೈರ್ಯ ರೀ. ಅವ್ರು ಹೋಗಿದ್ದಾರೆ, ಮಗ್ದಲದ ಮರಿಯೇ ಬೇರೆ ಮರಿ ಹೋಗಿ ಸಮಾಧಿ ಹತ್ರ ಹೋಗಿದ್ದಾರೆ. ಯೇಸು ಸ್ವಾಮಿ ನೋಡಕ್ ಹೋಗಿದ್ದಾರೆ. 3 ದಿನದ ಪದ್ಧತಿ ಪ್ರಕಾರ ಹೋಗಿದ್ದಾರೆ. ಅವ್ರ ದಾಹವನ್ನು ಯೇಸು ನೋಡಿ ಅವ್ರ ಎದುರಿಗೆ ಯೇಸು ಬಂದಂತೆ. ಬಂದು ಹೇಳ್ತಾನೆ, ನಿಮಗೆ ಶುಭವಾಗಲಿ ಅಂದನು. ಅವರು ಹತ್ತಿರಕ್ಕೆ ಬಂದು ಆತನ ಪಾದಗಳನ್ನು ಹಿಡಿದು ಆತನಿಗೆ ನಮಸ್ಕಾರ ಮಾಡಿದರು. ಯೇಸು ಅವರಿಗೆ ಏನ್ ಹೇಳ್ತಾನೆ ಮತ್ತೆ? ಹೆದರಬೇಡ್ರಿ. ದೇವದೂತ ಬಂದು ಏನ್ ಹೇಳ್ದಲ್ಲಿ? ದೇವದೂತ ಅವ್ರಿಗೆ ಏನ್ ಹೇಳ್ದ? ಹೆದರಬೇಡ್ರಿ. ಯೇಸು ಬಂದು ಏನ್ ಹೇಳ್ತಾನೆ? ಹೆದರಬೇಡ್ರಿ, ನನ್ನ ಸಹೋದರರ ಬಳಿಗೆ ಹೋಗಿ ಅವರು ಗಲಿಲಾಯಕ್ಕೆ ಹೋಗಬೇಕೆಂದು ಹೇಳಿರಿ, ಅಲ್ಲಿ ನನ್ನನ್ನು ನೋಡುವರು ಎಂದು ಹೇಳಿದರು. ಹಾಲೆಲೂಯಾ.
ಹೇಳಿ ಹಲ್ಲೆಲೂಯ. ಇವತ್ತು ವಾಕ್ಯ ಬೇಗ ಮುಗಿಸ್ತಾನೆ, ಒಂದು ಅರ್ಧ ಗಂಟೆ ಪ್ರಾರ್ಥನೆ ಸಮಯ ಕಳೆಯಲಿ ಇವತ್ತು ನಮ್ದ್ರೆ. ಅಲ್ಲಲ್ಲಿ ಹೇಳ್ರಿ, ವಾಕ್ಯ ತುಂಬಾ ಕೇಳಿಸ್ಕೊಳ್ಳೋದು. ಪ್ರಾರ್ಥನೆಯಲ್ಲಿ ಆತನ ಸ್ವರ ಕೇಳಿಸ್ಕೊಳ್ಳೋಕೆ ನಾವಿದ್ದೇವೆ. ಪ್ರಾರ್ಥನೆಯಲ್ಲಿ ಆತನ ಮಗಿಮೆ ನನ್ನ ಮೇಲೆ ಬರುವುದಾಗಿದೆ. ಆ ಪ್ರಾರ್ಥನೆಯಲ್ಲಿ ಆತನ ಬಿಡುಗಡೆ ನೀವು ನೋಡುವಂತರಾಗಿದ್ದೀರಾ. ಆಮೆನ್. ಹಲ್ಲೆಲೂಯ. ಹೇಳಿಗಡೆ ಹಲ್ಲೆಲೂಯ. ಕರ್ತನಲ್ಲಿ ಪ್ರಿಯರೇ, ಮೊದಲು ಕಾವಲುಗಾರರಿಗೆ ಕಾಣಿಸ್ಕೊಂಡ. ಆದವರ ಹತ್ರ ಏಸಯ್ಯ ಮಾತಾಡಲಿಲ್ಲ. ಅವರೇ ಹೇಳಿದ್ರು ಈತನ ದೇವಕುಮಾರನಂತ. ಎರಡು ದೇವದೂತನು ಬಂದು ಸ್ತ್ರೀಯರ ಸಂಗಡ ಮಾತಾಡಿದ. ಅದೇ ಭಾಗದಲ್ಲಿ ಮೂರನೇದಾಗಿ ಏಸಯ್ಯ ಅವರ ಎದುರಿಗೆ ಬಂದು ಶುಭವಾಗಲಿ, ಏನಾಗಲಿ ಅಂದ್ರೆ ನಿಮಗೆ ಒಳ್ಳೇದಾಗಲಿ ಅಂತ. ಆಮೆನ್. ಹಲ್ಲೆಲೂಯ. ಮತ್ತೆ ಯಾರಿಗೆ ಕಾಣಿಸ್ಕೊಂಡೆ? ಲೂಕನ ಸುವಾರ್ತೆಗೆ ಬರೋಣ. ಈಗ ಲೂಕನ ಸುವಾರ್ತೆಗೆ ಬೇಗನೆ ಬರೋಣ, ಮುಗಿಸ್ತಾನೆ. ಅದಕ್ಕೆ ಮುಂಚಿತವಾಗಿ ವಾಕ್ಯವನ್ನು ಕೇಳಿಸ್ಕೊಳ್ಳೋಣ. 24ನೇ ಅಧ್ಯಾಯದಲ್ಲಿ 13ನೇ ವಚನದಲ್ಲಿ ನಮಗೆ ಹೀಗೆ ಹೇಳಲು ಪಡುತ್ತದೆ ಪ್ರಿಯ ಜನರೇ. ಲೂಕನ ಸುವಾರ್ತೆ 24ನೇ ಅಧ್ಯಾಯ ವಚನ 13. మూడవదిగా యేసు ప్రభు ఎవరి ద్వారా మాట్లాడారంటే లూకాసు సువార్త 24వ అధ్యాయంలో 13వ వచనంలో ఇలా రాయబడింది. ఇద్దరు శిష్యులు ఎమ్మాహు అనేటువంటి గ్రామానికి బయలుదేరుతున్నారు, నడుచుకొని వెళ్తున్నారు. మనలాగా ఇప్పుడు కూడా కారు లేదు, వాళ్ళకి బైక్ లేవు, ಸೈಕಲ್ಗಳು లేవు, ನಡ್ಸ್ಕೊಂಡು వెళ్తున్నారు, ನಡ್ಕೊಂಡು ಹೋಗ್ತಾ ಇದ್ದಾರೆ. ಹೋಗುವಾಗ ಅವ್ರು ಏನ್ ಸುದ್ದಿ ಮಾತಾಡ್ತಾ ಇದಾರೆ? 3ನೇ ದಿನದಲ್ಲಿ ಏನ್ ಸುದ್ದಿ ಮಾತಾಡ್ತಾರೆ? ನಮ್ ದೇವರಿದ್ದ, ನಮ್ ಗುರು ಇದ್ದ, ಬದುಕಿರುವಾಗ ಆತನು 3 ದಿನ ಎದ್ದು ಬರ್ತಂತ ಹೇಳ್ದ. ಇವತ್ತು ಅವಾಗಲೇ 3 ದಿನ ಆಗ್ಬಿಡ್ತು, ಇನ್ನ ಬರ್ಲಿಲ್ಲ. ಇದು ಸುಳ್ಳು, ಇದು ನಿಜನೋ ಅನ್ನುವ ಸುದ್ದಿಯನ್ನ ಮಾತಾಡ್ಕೊಂಡು ಹೋಗ್ತಾ ಇದ್ದಾರೆ. ಕೈಗಳಿದ್ರೆ ಜೋರಾಗಿ ಹೇಳ್ತೀರಾ ಹಲ್ಲೆಲೂಯ? ಮೇಲೆ ಹೇಳ್ತೀರಾ? ಭವಾನಿ ಮಗಳು ಕೈ ತೋರಿಸ ಜನರೇ, ಮತ ಕೇಳ್ಕೊಂತಾಳೆ ಮಗಳು. ಇಬ್ಬರು ಶಿಷ್ಯರು ಯೇಸುವಿನ ಸುದ್ದಿ ಮಾತಾಡ್ಕೊಂಡು ಹೋಗ್ತಾ ಇದ್ದಾರೆ. ಏನ್ ಮಾತಾಡ್ತಾ ಇದರಲ್ಲಿ ವಾಕ್ಯ ಹೇಳ್ತದೆ. ಲೂಕನ ಸುವಾರ್ತೆ 24ನೇ ಅಧ್ಯಾಯ 13ನೇ ವಚನದಲ್ಲಿ, ಅದೇ ದಿನದಲ್ಲಿ ಶಿಷ್ಯರು ಇಬ್ಬರು ಯೆರೂಸಲೇಮಿಗೆ 6.5 ಮೈಲು ದೂರದಲ್ಲಿದ್ದ ಎಮ್ಮಾಹು ಎಂಬ ಹಳ್ಳಿಗೆ ಹೋಗುತ್ತಾ ಸಂಭವಿಸಿದ ಎಲ್ಲ ಕಾರ್ಯಗಳ ವಿಷಯವಾಗಿ ಸಂಭಾಷಣೆ ಮಾಡುತ್ತಿದ್ದರು. ಅವರು ಸಂಭಾಷಣೆಯಲ್ಲಿ ಚರ್ಚಿಸುತ್ತಿರುವಾಗ ಯೇಸು ತಾನೇ ಹತ್ತಿರಕ್ಕೆ ಬಂದು ಅವರ ಜೊತೆಯಲ್ಲಿ ಹೋದನ. ಹಲ್ಲೆಲೂಯ. ಯಾರ ಜೊತೆ ಹೋದನು? ಕೈ ತೋರಿಸ್ರಿ. ಹಿಂಗಂತಾರ. ಯಾರು ಹೇಳ್ರಿ? ಜಾಸ್ತಿ ಫೋಟೋ ಫೋಸ್ಗೋಸ್ಕರ ಹಿಂಗಂತಾರ. ಅವ್ರ ಹೆಸರು ಬ್ಯಾಡ ಹೇಳ್ರಿ. ಹಲ್ಲೆಲೂಯ. ಇಬ್ಬರು ಶಿಷ್ಯರು ಎಮ್ಮಾಹು ಅಂತ ಹಳ್ಳಿಗೆ ಹೋಗ್ತಾ ಇದ್ದಾರೆ. ఇద్దరు శిష్యులు ఆ ప్రాంతానికి బయలుదేరినప్పుడు మాట్లాడుతున్నాడు. మాకి యేసు ప్రభు నుండే ఆయన చనిపోతానని చెప్పినాడు, చనిపోయాడు. 3వ రోజు లేస్తానని చెప్పాడు. ఇప్పుడు 3 రోజులు అయిపోయింది, మళ్ళీ ఎలా, మళ్ళీ ఏంటి పరిస్థితి అని ఆలోచన సమయంలో యేసు ప్రభు వాళ్ళ మధ్యలో కలిసి నడుచుకుని వెళ్ళిపోతున్నాడు. అక్కడ ಅಲ್ಲಿ ವಾಕ್ಯ ಹೇಳ್ತದೆ, ಆದರೆ ಅವರು ಆತನ ಗುರುತು ಹಿಡಿಯಲಿಲ್ಲ. ಅವರ ಕಣ್ಣು ಕಟ್ಟಿದ ಹಾಗಾಯಿತು. ಆತನ ಅವರನ್ನು, ನೀವು ಮಾರ್ಗದಲ್ಲಿ ಹೋಗುತ್ತಾ ಚರ್ಚೆ ಮಾಡಿಕೊಳ್ಳುವ ಈ ಸಂಗತಿಗಳು ಏನು ಎಂದು ಕೇಳಲು ಅವರು ದುಃಖ ಮುಖವುಳ್ಳವರಾಗಿ ನಿಂತರು. ಹಲ್ಲೆಲೂಯ. ಜೋರಾಗಿ ಹಲ್ಲೆಲೂಯ. ಹೆಂಗ್ ನಿಂತ್ಕೊಂಡಿರ್ತಾವರು? ಬೈಬಲ್ ವಾಕ್ಯ ಹಂಗೆ ಇದೆ ನೋಡ್ರಿ. ಅಲ್ಲಿ ಬೈಬಲ್ ವಾಕ್ಯ ಬಹು ಸ್ಪಷ್ಟವಾಗಿ ಹಾಗೆ ನಮಗೆ ತೋರಿಸಿಕೊಡ್ತಾರೆ. 17ನೇ ವಚನದಲ್ಲಿ ದುಃಖ ಮುಖವುಳ್ಳವರಾಗಿ ನಿಂತರು. ಅವರಲ್ಲಿ ಕ್ಲೇಯಪನೆಂಬವನು ಆತನನ್ನು ಯೆರೂಸಲೇಮಿಗೆ ಬಂದ ಪರಸ್ಥಳದವರೆಲ್ಲರಿಗೆ ಈ ದಿವಸಗಳಲ್ಲಿ ಅದರೊಳಗೆ ನಡೆದಿರುವ ಸಂಗತಿಗಳು ಗೊತ್ತಿರಲಾಗಿ ನಿನಗೆ ಮಾತ್ರ ಗೊತ್ತಿಲ್ಲವೋ ಎಂದು ಕೇಳಲು ಆತನು ಅವರನ್ನು ಯಾವ ಸಂಗತಿಗಳು ಎಂದು ಕೇಳಿದನು. ಊರಿಗೆಲ್ಲ ಗೊತ್ತೈತೆ. ಹಲ್ಲೆಲೂಯ. ಈಗ ನಿಮ್ಮ ಓಡಿ ಒಳಗೆ ಮದುವೆಯಾಗಿ ಅನ್ಕೊಡ್ರಿ,
ಅಂದ್ರೆ ಹಾಕಿರೋದು ನಿಮ್ಮ ಓಣಿಗೆಲ್ಲ ಗೊತ್ತಿರೋದಲ್ಲ ಇಂಥ ನಮ್ಮ ಮದುವೆ ಆಗಿದೆ ಅಂತ ಗೊತ್ತಿರಂಗಿಲ್ಲ. ಇವಾಗ ಇನ್ನೊಂದು, ನಿಮ್ಮ ಓಣಿ ಒಳಗೆ ಬಹಳ ಮುಖ್ಯವಾದ ವ್ಯಕ್ತಿ, ತುಂಬಾ ಎಲ್ಲರಿಗೆ ಹೆಸರುವಾಸಿಯಾಗಿ ವ್ಯಕ್ತಿ ಸತ್ತೋಗಿದ್ದಾನೆ, ಗೊತ್ತಿರಂಗಿಲ್ಲ. ಸುದ್ದಿ ಯಾರಿಗೆ ಗೊತ್ತಿರಂಗಿಲ್ಲ? ಹಲ್ಲೆಲೂಯ. ಎಷ್ಟು ಜನ ಗೊತ್ತಿರಂಗಿಲ್ಲ ಅಂತಾರೆ? ಗೊತ್ತಿರಂಗಿಲ್ಲ. ಇಲ್ಲಿ ಇವ್ರು ಹೇಳ್ತಾರೆ ಯಾವ ಸಂಗತಿ ಅಂತ ಯೇಸು ಸ್ವಾಮಿ ಕೇಳಿದ್ರೆ, ನಿನಗೇನು ಗೊತ್ತಿಲ್ಲೇನು? ಎಲ್ಲರೂ ಮಾತಾಡ್ತಾರೆ ಇವತ್ತು 3 ದಿನದಾಗ ಎದ್ದು ಬರ್ತಾನಂತ, ನಿನ್ ಮಾತ್ರ ಗೊತ್ತಿಲ್ಲ. ಅವ್ರು ಅಂದ್ಕೊಂಡಿರುತ್ತೆ ಈತನ ಯಾರೋ ಬೇರೆ ಊರು ಮನುಷ್ಯ, ಈತನ ಪರಸ್ಥಳದವನಾಗಿದ್ದಾನೆ, ಈತನ ಬೇರೆ ಊರವರಾಗಿದ್ದಾನೆ ಅಂತ ಆಲೋಚನೆ ಮಾಡ್ತಾ ಇದ್ದಾರೆ. ಹಲ್ಲೆಲೂಯ. ಅವಾಗ ಮುಂದೆ 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 ಹೋಗ್ತಾ ಇದ್ದಾರೆ. ಮುಂದೆ ಹೋಗ್ತಿರ್ಬೇಕು ಹೇಳ್ತಾರೆ 19ನೇ ವಚನದಲ್ಲಿ, ಯಾವ ಸಂಗತಿಗಳನ್ನು ಕೇಳಿದ್ರು? ಅದಕ್ಕೆ ಅವರು ನಜರೇತಿನವನಾದ ಯೇಸುವಿನ ಸಂಗತಿಗಳೇ, ಆತನು ದೇವರ ಮುಂದೆ ಮತ್ತು ಮನುಷ್ಯರ ಮುಂದೆ ಕೃತ್ಯಗಳಲ್ಲಿಯೂ ಮಾತಿನಲ್ಲಿಯೂ ಸಮರ್ಥನಾದ ಪ್ರವಾದಿಯಾಗಿದ್ದನು. ಆತನನ್ನು ಮಹಾಯಾಜಕರು ನಮ್ಮ ಅಧಿಕಾರಿಗಳು ಮರಣದಂಡನೆಗೆ ಒಪ್ಪಿಸಿಕೊಟ್ಟು ಶಿಲುಬೆಗೆ ಹಾಕಿಸಿದರು. ನಾವಾದರೂ ಇಸ್ರಾಯೇಲ್ ಜನರನ್ನು ಬಿಡಿಸತಕ್ಕವನು ಆತನೇ ಎಂದು ನಿಲ್ಲಿಸಿಕೊಂಡಿದ್ದೆವು. ಇದು ಮಾತ್ರವಲ್ಲದೆ ಆ ಕಾರ್ಯಗಳನ್ನು ನಡೆದು ಇವತ್ತು 3ನೇ ದಿನ. ಆದರೂ ನಮ್ಮಲ್ಲಿ ಕೆಲವು ಮಂದಿ ಸ್ತ್ರೀಯರು ಬೆಳಗಾಗುವಾಗ ಸಮಾಧಿ ಬಳಿಯಲ್ಲಿ ಇದ್ದು ಆತನ ದೇಹವನ್ನು ಕಾಣದೆ ಅಲ್ಲಿಂದ ಬಂದು ನಮಗೆ ದೇವದೂತರ ದರ್ಶನವಾಯಿತೆಂತಲೂ ಆತನು ಬದುಕಿದನೆಂತಲೂ ಅವರು ಹೇಳಿದರೆಂತಲೂ ತಿಳಿಸಿ ನಮಗೆ ಅತ್ಯಾಶ್ಚರ್ಯವುಂಟು ಮಾಡಿದರು. ನಮ್ಮ ಸಂಗಡಿದ್ದವರಲ್ಲಿ ಕೆಲವರು ಸಮಾಧಿಗೆ ಹೋಗಿ ಆ ಸ್ತ್ರೀಯರು ಹೇಳಿದ ಪ್ರಕಾರವೇ ಕಂಡರು, ಆತನನ್ನು ಮಾತ್ರ ಕಾಣಲಿಲ್ಲ ಎಂದು ಹೇಳಿದರು. ಹಲ್ಲೆಲೂಯ. ಜೋರಿ ಹಲ್ಲೆಲೂಯ. ಇವಾಗ ಯಾರಿಗೆ ಹೇಳ್ತಾರೆ ಸುದ್ದಿಯನ್ನ? ಈ ಪರಿಶಿಷ್ಟ ಯಾರಿಗೆ ಹೇಳ್ತಾರೆ ಸುದ್ದಿಯನ್ನ? ಯೇಸುವಿಗೆ ಹೇಳ್ತಾರೆ. ಯೇಸು ಇವತ್ತು ಅಂತ ಗೊತ್ತಿಲ್ಲ ಅವರಿಗೆ. ಹೌದಾ 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 ಅಂತ ಸ್ವಾಮಿ ಇದ್ದಾನೆ. ಅಲ್ಲಿ ಕೆಳಗಡೆ 25ನೇ ವಚನ ಹೇಳ್ತದೆ, ಎಲ್ಲ ಬುದ್ಧಿ ಇಲ್ಲದವರೇ, ಪ್ರವಾದಿಗಳು ಹೇಳಿದ್ದೆಲ್ಲವನ್ನು ನಂಬುವುದರಲ್ಲಿ ಮಂದ ಹೃದಯದವರೇ, ಕ್ರಿಸ್ತನು ಇಂಥ ಶ್ರಮೆಗಳನ್ನು ಅನುಭವಿಸಿ ತನ್ನ ಮಹಾಪದವಿಗೆ ಸೇರುವುದು ಅಗತ್ಯವಾಗಿತ್ತಲ್ಲವೇ ಎಂದು ಹೇಳಿ ಮೋಸೆಯ ಮತ್ತು ಎಲ್ಲ ಪ್ರವಾದಿಗಳ ಗ್ರಂಥಗಳನ್ನು ಮೊದಲುಗೊಂಡು ಸಮಸ್ತ ಗ್ರಂಥಗಳಲ್ಲಿ ತನ್ನ ವಿಷಯವಾಗಿರುವ ಸೂಚನೆಗಳನ್ನು ಅವರಿಗೆ ವಿವರಿಸಿದನು. ಅವರು ಹೋಗುತ್ತಿರುವ ಹಳ್ಳಿ ಸಮೀಪಕ್ಕೆ ಬಂದಾಗ ಆತನು ಇನ್ನು ಮುಂದಕ್ಕೆ ಹೋಗುವವನಂತೆ ಕಾಣಿಸಿದನು. ಆದರೆ ಅವರು ನಮ್ಮ ಸಂಗಡ ಇರು, ಸಂಜೆ ಆಯಿತು, ಹೊತ್ತು ಇಳಿಯುತ್ತಾ ಬಂತು ಎಂದು ಆತನಿಗೆ ಹೇಳಿ ಬಲವಂತ ಮಾಡಲು ಆತನು ಅವರ ಸಂಗಡ ಇರುವುದಕ್ಕೆ ಊರೊಳಕ್ಕೆ ಹೋದನು. ಆತನು ಅವರ ಸಂಗಡ ಊಟಕ್ಕೆ ಕೂತುಕೊಂಡಾಗ ರೊಟ್ಟಿಯನ್ನು ತೆಗೆದುಕೊಂಡು ದೇವರ ಸ್ತೋತ್ರ ಮಾಡಿ ಮುರಿದು ಅವರಿಗೆ ಕೊಡುತ್ತಿರಲಾಗಿ ಅವರ ಕಣ್ಣುಗಳು ತೆರೆದವು. ಅವರು ಆತನನ್ನು ಗುರುತು ಹಿಡಿದರು. ಆತನು ಅವರ ಕಣ್ಣಿಗೆ ಮಾಯವಾದನು. ಹಲ್ಲೆಲೂಯ. ಜನ ಹಲ್ಲೆಲೂಯ. ನೋಡ್ರಿ, ಇವ್ರ ಜೊತೆಲಿ ಯೇಸು ನಡೆದ್ರು ಗೊತ್ತಾಗ್ಲಿಲ್ಲ ಇವರಿಗೆ. ಯೇಸು ಪಕ್ಕದಲ್ಲಿ ಮಾತಾಡಿದ್ರೆ ಗೊತ್ತಾಗ್ಲಿಲ್ಲ. ಯಾವಾಗ ಗೊತ್ತಾಯ್ತು? ಊಟ ಮಾಡಬೇಕಾದ್ರೆ. ಹಲ್ಲೆಲೂಯ. ಜೋರಾಗಿ ಹಲ್ಲೆಲೂಯ. ಇವ್ರು ದೇವ್ರ ನಂಬಿದ ಮಕ್ಕಳು, ಇವ್ರು ದೇವ್ರ ನಂಬಿದ ಯಾವಾಗ ಗೊತ್ತಾಗುತ್ತೆ ಹೇಳ್ರಿ ನಿಮಗೆ ಎಕ್ಸಾಂಪಲ್ ಆಗಿ. ದೇವ್ರ ನಂಬಲಾರ್ದವ್ರು ಏನ್ ಮಾಡ್ತಾರೆ? ಕೊಡ ತೊಡೆದಲ್ಲ ಬಾಗ್ ದುಮ್ಮಂಗ್ ಹಾಕೊಂಡ್ಬಿಡ್ತಾರೆ, ಭಾಗ್ಯಂ ಅಂತಾರೆ. ಆದ್ರೆ ದೇವ್ರ ನಂಬರ್ ಏನ್ ಮಾಡ್ತಾರೆ ಗೊತ್ತಾ? ಎಷ್ಟು ಅನ್ನ ಹೊಟ್ಟೆ ಹಸುವಾಗಲಿ ಸ್ವಲ್ಪ ಹೊತ್ತು ಹಿಂಗೆ ಇಡ್ತಾರೆ. ಅವಾಗ ನಮ್ಗೆ ಗೊತ್ತಾಗುತ್ತೆ, ಓ ಇವ್ರು ಚರ್ಚಿಗೆ ಹೋಗೋರು. ತಟ್ಟೆ ಮೇಲೆ ಕೈ ಇಟ್ಟು ಏನಂತ ಗೊತ್ತೀವಿ ಅನ್ನೋದಣ್ಣ ನಾವು ಕಣ್ಮಿಸ್ಕೊಂಡು ಹಿಂಗಂತಿರ್ತಾರ ಅವ್ರು. ಜೋರಿಗೆ ಹೇಳಲ್ಲ, ಯಾಕಂದ್ರೆ ಪಕ್ಕದ ಅತ್ತೆ ಮಾವ ಇರ್ತಾರೆ ನೋಡು, ಅವ್ರು ಊರಿಗೆ ಹೋಗಿರ್ತಾರೆ ನೋಡು. ಅದಕ್ಕೆ ಏನಾಗ್ಲಿ ಹಿಂಗ್ ಹಿಡ್ಕೊಂಡು ಹಿಂಗ್ ತಲೆ ತಗ್ಸಿ ಬಂದ್ರೆ ಓ ಇವ್ರು ಚರ್ಚಿಗೆ ಹೋಗೋರು ಅಂತ. ಇಲ್ಲಿದ್ದೀರಾ? ಯಜನಿದ್ದೀರಾ? ಯೇಸು ಯಾವಾಗಲೂ ಏನ್ ಮಾಡ್ತಿದ್ದ? ಊಟಕ್ಕೆ ಕುಂತಾಗ ಏನ್ ಮಾಡ್ತಿದ್ದ? 5 ಲೀಟರ್ 2 ಮೀನು ಏನ್ ಮಾಡ್ದ? ಪ್ರಾರ್ಥನೆ ಮಾಡಲು ಕೊಟ್ಟಿದ್ದು. ಇವರಿಗೆ ಅವ್ರ ಊರಿಗೆ ಹೋದ್ರೆ ಕೂಡ ಅರ್ಥ ಆಗ್ಲಿಲ್ಲ, ಅವ್ರ ಮನೆಗೆ ಹೋದ್ರೆ ಗೊತ್ತಾಗ್ಲಿಲ್ಲ. ರೊಟ್ಟಿಯನ್ನು ಮುರಿದು ಕೊಟ್ಟಾಗ ಗೊತ್ತಾಯ್ತು ಈತ ಯೇಸು ಅಂತ. ಗುರುತು ಹಿಡಿದ್ರು, ಇನ್ನು ಮಾತಾಡ್ಬೇಕನ್ನೋದ್ರೊಳಗೆ ಮಾಯವಾದನು. ಹಲ್ಲೆಲೂಯ.
ಅವಾಗ ಅವ್ರಿಗೆ ಏನಾಗಿದೆ ಗೊತ್ತಾ, ಕೈಗೆ ಬಂತು ಅನಿಸಿರಂಗಿಲ್ಲವ? ಇಷ್ಟೊತ್ತು ಮಾತಾಡಿದ್ವಿ ಗೊತ್ತಿಲ್ಲದವ್ರ ತರ, ಇವಾಗ ಗೊತ್ತಾಗಿಬಿಡ್ತು, ಇನ್ನು ಮಾತಾಡ್ಬೇಕಂದ್ರೆ ಮಾಯವಾಗಿಬಿಟ್ರಲ್ವಾ. ಹಲ್ಲೆಲೂಯಾ. ಕೆಲವು ಸಾರಿ ಯೇಸುವಿನ ಕಾರ್ಯ ಆಗಿ ಇರ್ತಾವ. ಮೂರನೇದಾಗಿ ಯಾರಿಗೆ ಕಾಣಿಸ್ಕೊಂಡ್ರೆ ಏಸಯ್ಯ? ಇಬ್ಬರು ಶಿಷ್ಯರು. ಯಾವ ಊರ ಹತ್ರ? ಎಮ್ಮಾವು. ಹೇಳ್ರಿ, ಎಬ್ಬಾವಲ್ಲ, ಎಮ್ಮೋ ಅಲ್ಲ. ಬೈಬಲ್ ವಾಕ್ಯ ಸ್ಪಷ್ಟ ಹೇಳ್ತದೆ. తెలుగులో ఏముంది మాట? ಎಮ್ಮಾಹುವಿನ ಪ್ರಾಂತಾనికి ಬಯలుదేరుతుండగా ಕನ್ನಡದಲ್ಲಿ ಎಮ್ಮಾಹು ಆ ಊರ ಹೆಸರು. ನಾವೊಂದು ಊರ ಹೆಸರು ದುರ್ಗೇಶ್, ಈ ಊರಿನ ಹೆಸರನ್ನು. ಕರ್ತನ ಸ್ತೋತ್ರವಾಗಲಿ. ದೇವರ ವಾಕ್ಯ ಹೇಳ್ತದೆ, ಎಮ್ಮಾಹು ಊರಲ್ಲಿ ಇಬ್ಬರು ಶಿಷ್ಯರಿಗೆ ದೇವರು ಕಾಣಿಸಿಕೊಂಡನು. ಮತ್ತಿನ್ಯಾರಿಗೆ ಕಾಣಿಸಿಕೊಂಡನು? ಪ್ರಾರ್ಥನೆಗೆ ಹೋಗುದ ಮುಂಚಿತವಾಗಿ ಯೋಹಾನನ ಸುವಾರ್ತೆಗೆ ಹೋಗೋಣ. 20ನೇ ಅಧ್ಯಾಯ 19ನೇ ವಚನ. ಯೋಹಾನನ ಸುವಾರ್ತೆ 20ನೇ ಅಧ್ಯಾಯ 19ನೇ ವಚನದಲ್ಲಿ ನೋಡುವುದಾದ್ರೆ ನಿಮಗೆ ವಾಕ್ಯ ಹೀಗೆ ಹೇಳ್ತದೆ, ಅದೇ ದಿವಸದ ಅಂದರೆ ವಾರದ ಮೊದಲನೇ ದಿವಸ ಸಂಜೆಯಲ್ಲಿ ಶಿಷ್ಯರು ಯೆಹೂದ್ಯರ ಭಯದಿಂದ ತಾವು ಇದ್ದ ಮನೆ ಬಾಗಿಲುಗಳನ್ನು ಮುಚ್ಚಿಕೊಂಡಿರಲು ಯೇಸು ಬಂದು ನಡುವೆ ನಿಂತು, ನಿಮಗೆ ಸಮಾಧಾನವಾಗಲಿ. ಹಲ್ಲೆಲೂಯಾ. ಮತ್ತೆ ಯಾರಿಗೆ ಕಾಣಿಸ್ಕೊಂಡ್ರೆ? ಏಸಯ್ಯ ಶಿಷ್ಯರಿಗೆ ಕಾಣಿಸ್ಕೊಂಡ್ರು. ಮನೆ ಬಾಗಿಲು ಹಾಕಿಕೊಂಡಿರುವಾಗ, ಮನೆ ಬಾಗಿಲು ಮುಚ್ಚಲ್ಪಟ್ಟಾಗ ಅವರು ಯೇಸು ಸ್ವಾಮಿ ಶಿಷ್ಯರಿಗೆ ಕಾಣಿಸ್ಕೊಂಡ್ರು. ಅದೇ ದೇವರು ನಮಗೆ ಕಾಣಿಸ್ಬೇಕಂತ ನಂಬಿಕೆ, ನಮಗೆ ಆಸೆ ಇದೆಯಾ? ಆಸೆ ಇಲ್ವಾ ನಮಗೆ? ನನಗೆ ಕೂಡ ಸ್ವಲ್ಪ ಕಾಣಿಸ್ಕೊಂತ ಆಸೆ ನಿಮಗಿಲ್ವಾ? ಖಂಡಿತ ಕಾಣಿಸ್ಕೊಳ್ತಾನೆ. ಜ್ಞಾನಯುಕ್ತ ಪುಸ್ತಕ ಹೇಳ್ತಾನೆ, ನನ್ನನ್ನು ಆತುರದಿಂದ ಹುಡುಕುವವರಿಗೆ ನಾನು ಕಾಣಿಸ್ಕೊಳ್ತಾನೆ. దాహంతో వెతికే వారికి నేను కనబడతాను. నేను వాక్యం సెలవిస్తుంది. ಶಿಷ್ಯರಿಗೆ ಕಾಣಿಸಿಕೊಂಡ, ತೋಮನಿಗೆ ಕಾಣಿಸಿಕೊಂಡ ಮತ್ತು 40 ದಿವಸ ಶಿಷ್ಯರ ಸಂಗಡ ಇದ್ದು ಮಾತನಾಡಿ ಕೆಲವು ಹೇಳಬೇಕಾದ ವಿಷಯಗಳನ್ನ ಹೇಳಿದನು. ವಿಶೇಷವಾಗಿ ಪೇತ್ರನ ಸಂಗಡ ಪ್ರತ್ಯೇಕವಾಗಿ ಮಾತಾಡಿ ಆರೋಹಣನಾದನು. ವಾಕ್ಯ ಓದ್ತೀರಾ? 21ನೇ ಯೋಹಾನ ಸುವಾರ್ತೆ 15ನೇ ವಚನದಿಂದ ಓದ್ಕೊಂಡು ಬರೋಣವಾ? ಪೇತ್ರನು, ಪ್ರಥಮ ಶಿಷ್ಯನಾದ ಪೇತ್ರನಿಗೆ ಸ್ತೋತ್ರವಾಗಲಿ. ಅಲ್ಲಿ ಯೋಹಾನ ಸುವಾರ್ತೆ 21ನೇ ಅಧ್ಯಾಯ 15ನೇ ವಚನದಿಂದ ನಮಗೆ 19ನೇ ವಚನವರೆಗೂ ನೋಡ್ಕೊಂತ ಬರುವುದಾದ್ರೆ, ಸೀಮೋನ್ ಪೇತ್ರನ ಸಂಗಡ ಮಾತಾಡ್ತಾ, ನನ್ನನ್ನು ಪ್ರೀತಿ ಮಾಡ್ತೀಯಾ? ನನ್ನನ್ನು ಪ್ರೀತಿ ಮಾಡ್ತೀಯಾ? నన్ను ప్రీతి ಮಾಡ್ತೀಯా? సిమోన్ పేతురు నన్ను ప్రేమిస్తున్నావా? వింటున్నావు ఇక్కడ అమ్మా? నన్ను ప్రేమిస్తున్నావా? మొదటిసారి మాట్లాడుతున్నాడు. అవును ప్రభా, నేను ప్రేమిస్తున్నాను. మరలా మాట్లాడుతున్నాడు, నన్ను ప్రేమిస్తున్నావా? అవును ప్రభా, నేను ప్రేమిస్తున్నాను. నా గొర్రె పిల్లల మేపు, నా గొర్రెలను కాయం, నా గొర్రెల పిల్లలు చూసుకోమని మూడోసారి పేతురు చెప్తున్నాడు దుఃఖముతో. తెలుగు చదువుతలి యోహాను సువార్త 21:15 వచనంలో, సీమోను, వీరికంటే నీవు నన్ను ఎక్కువగా ప్రేమిస్తున్నావా? అవును ప్రభువా, నేను నిన్ను ప్రేమించుచున్నాను. మొదటి మాట పేతురు ఇచ్చిన జవాబు. తర్వాత ఫస్ట్ చెప్పిన మాట యేసు ప్రభువు చెప్పి తెలుసా? నా గొర్రె పిల్లని మేపము. రెండవదిగా, యోహాను కుమారుడైన సీమోను అడగగా, ఓకే, నా గొర్రెలని మేపము. ఫస్ట్ మాట గొర్రె పిల్లని మేపము. రెండవది గొర్రెలని మేపము. తర్వాత ప్రభువా, నువ్వు సమస్తాన్ని ఎరిగిన వాడవు. బిగ్గర చెప్తా, ప్రభువా, గట్టిగా, ప్రభువా, నువ్వు ಸಮಸ್ತಾన్ని ಎರಿಗಿನ ದೇವರು. ದೇವರೇ, ನೀನು ಎಲ್ಲವನ್ನು ಬಲ್ಲವನು. ಕೈಗಳಿದ್ರೆ ಹೇಳಿ, ದೇವರೇ, ನೀನು ಎಲ್ಲವನ್ನು ಬಲ್ಲವನು. ಪ್ರಭುವಾ,
నువ్వు సమస్తాన్ని ఎరిగిన దేవుడు. ಅವತ್ತು ಅವರ ಸಂಗಡ ಮಾತಾಡಿದಾನೆ, ಇವತ್ತು ನನ್ನ ಸಂಗಡ ಮಾತಾಡಿದ. ಪ್ರಾರ್ಥನೆ ಮುಂಚಿತವಾಗಿ ಕಾವಲುಗಾರರ ಸಂಗಡ ಕಾಣಿಸ್ಕೊಂಡಿಯಪ್ಪ, ಸ್ತ್ರೀಯರ ಸಂಗಡ ಕಾಣಿಸ್ಕೊಂಡಿಯಪ್ಪ, ಇಬ್ಬರು ಶಿಷ್ಯರ ಸಂಗಡ ಕಾಣಿಸ್ಕೊಂಡು ಮಾತಾಡಿದ್ಯಪ್ಪ, ಮತ್ತೆಲ್ಲ ಶಿಷ್ಯರಿಗೆ ಕಾಣಿಸ್ಕೊಂಡು ಮಾತಾಡಿದ್ಯಪ್ಪ, ಮತ್ತೆ ಪೇತ್ರನ ಸಂಗಡ ಪ್ರತ್ಯೇಕವಾಗಿ ಮಾತಾಡಿದ್ಯಪ್ಪ. ನನ್ನ ಸಂಗಡ ಮಾತಾಡಿ. ಒಂದ್ಸರಿ ಮೊಣಕಲ್ಲ ಹಾಕಿ ನಾ ಪ್ರಾರ್ಥನೆಗೆ ಹೋಗೋಣ. ದೇವರೇ, ಈ ವಾಕ್ಯವನ್ನು ಬಲಪಡಿಸು. ದೇವರೇ, ಈ ವಾಕ್ಯದಲ್ಲಿ ನಿಮ್ಮ ಹೃದಯವನ್ನು ತೆರೀತೀಯ. ನೀನಿರುವ ಜಾಗದಲ್ಲಿ ಒಂದು ಸಾರಿ ಸ್ವಲ್ಪ ಹೊತ್ತು ನಾವು ಪ್ರಾರ್ಥನೆ ಮಾಡಬಹುದಾದ್ರೆ ಬಹಳ ముఖ్య. ఈ రోజు నాతో మాట్లాడిన ఆయన చివరిగా మన ప్రార్థనలు వెళ్తాం.